ಮತ್ತೆ ಪುನಃ ಕಾಪಿ ಲಿಂಕ್ ಮಾಡಿ. ಸೊ ಅದನ್ನು ಒಂದು ಹೊಸ ಕ್ರೋಮ್ ಪೇಜಲ್ಲಿ ಪೇಸ್ಟ್ ಮಾಡಿ. ಸೊ ಪೇಜ್ ಮಾಡಿದಾಗ ನಿಮ್ಗೊಂದು ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟಲ್ಲಿ ಕೆಳಗಡೆ ಬಂದವಾಗ ಇಲ್ಲಿ ಪಿನ್ ಕೋಡ್ ಹಾಕ್ಲಿಕ್ಕೆ ಇರುತ್ತೆ. ಸೊ ನೀವು ಆಲ್ರೆಡಿ ಒಂದು ಕಾಪಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಡಿದವಾಗ ಇಲ್ಲಿ ಪ್ರಾಡಕ್ಟ್ ಚಾಯ್ಸ್ಗಳು ಬರ್ತವೆ. ಇದರಲ್ಲಿ ನನಗೆ ಐಪಲ್ಸ್ ಬೇಕು, ನಾನು ಐಪಲ್ಸನ್ನು ಆ್ಯಡ್ ಕಾರ್ಟ್ ಮಾಡ್ತೀನಿ. ಸೊ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಟು ಕಾರ್ಟ್ ಅಂತ ಬರುತ್ತೆ. ಸೊ ನೀವು ಪ್ರೊಸೀಡ್ ಟು ಕಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಕೂಡಲೇ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನೀವು ಅಲ್ಲಿ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿದರೆ ಅಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜಲ್ಲಿ ನೀವು ಅಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕಿಬಿಟ್ರೆ ಫಿಲ್ ಮಾಡಿಬಿಡಿ. ಸೊ ಫಿಲ್ ಮಾಡಿದ ನಂತರ ಅಲ್ಲಿ ಕೇಳುತ್ತೆ, ಅಲ್ಲಿ ಕೆಳಗಡೆ ಬಂದು ಸ್ಟೋರ್ ಪಿಕಪ್ ಬೇಕಾದರೆ ಸ್ಟೋರ್ ಪಿಕಪ್ ಮಾಡ್ಬೋದು, ಇಲ್ಲಾಂದರೆ ಕನ್ಸೆಂಟ್ ಅಂತ ಮಾತ್ರ ಕ್ಲಿಕ್ ಮಾಡಿ. ಫಾಸ್ಟರ್ ಡೆಲಿವರಿ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿ, ಅದು VF2Mಗೆ ಮಾತ್ರ. ಸೊ ಅದ ನಂತರ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಕೊಟ್ಟರೆ ಆಯಿತು. ಸೊ ಪ್ಲೇಸ್ ಅಂತ ಆರ್ಡರ್ ಕೊಟ್ಟರೆ ಕೂಡ ಇಲ್ಲಿ ಅಂದರೆ ನಿಮ್ಮದು ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ಸೊ ಇಲ್ಲಿ ಲೆಟ್ಸ್ ಗ್ಲೋ ಅಂತ ಕೊಟ್ಬಿಡಿ. ಸೊ ಲೆಟ್ಸ್ ಗೋ ಕೊಟ್ಟಾಗ ನೀವು ಯಾವ ಬೇಕಾದ್ರೆ ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಗೂಗಲ್ ಪೇನ ಚಾಯ್ಸ್ ಮಾಡ್ತೀನಿ. ಸೊ ಮಾಡಿ ನಾನು ಇಲ್ಲಿ ಕ್ಲಿಕ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಆಟೋಮೆಟಿಕ್ಲಿ ಅದು ನನ್ನ ಗೂಗಲ್ ಪೇಗೆ ಲಿಂಕ್ ಬರುತ್ತೆ. ಸೊ ಗೂಗಲ್ ಪೇಗೆ ಲಿಂಕ್ ಬರುತ್ತೆ. ನಾನು